ಸಲೆಯಾಗಲಿ ಅರಮನೆಯಾಗಲಿ ಆಟವಿಲ್ಲದು ಎಲ್ಲಿ ಆಟವಿಲ್ಲದು ಹಿರಿಯರ ನಿರೀಕ್ಷೆಯನ್ನು ಹುಸಿ ಮಾಡೋದು ಇಲ್ಲ ಅಂತ ಹೇಳ್ತಾ ನಾನು ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಈಗ ಸುಪ್ರೀತ್ ಪಲ್ಗುಣ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೇನೆ. ಸುಪ್ರೀತ್ ಪಲ್ಗುಣ ಬನ್ನಿ. ನಾನು ಚಂದ್ರಣ್ಣ ನೀವು ಹೇಳ್ಬೇಕಲ್ವಾ, ಬೇರೆ ಎಲ್ಲ ಹೇಳ್ತಾರೆ, ಇದನ್ನು ಹೇಳಲ್ಲ. ಹಾಗೆ ನೀವೆಲ್ಲ ಬಹಳ ಹೊತ್ತಿನ ಕಾತುರದಿಂದ ಕಾಯ್ತಿರುವಂತವ್ರು ಯಾರು? ಕೇಳಿಸ್ತಾ ಇಲ್ಲ? ಅನುಶ್ರೇಯ. ಓಕೆ, ನಾನು ಅವಾಗಲೇ ಹೇಳ್ತೀನಿ 3 times. ಅವರೇ ಮಾಡ್ತಾರೆ, ಅವ್ರದ್ದೆಲ್ಲ ನಾನು ಮಾಡೋಕ್ಕಾಗಲ್ಲ, ಆದರೂ ಸುಮ್ಮನೆ ಕಾಪಿ ಮಾಡ್ತೀನಿ ಅನುಶ್ರೀ ಅವ್ರಿಗೆ. ಓಕೆನಾ? 3 ಸಾರಿ ಕೌಂಟ್ ಕೊಡ್ತೀನಿ. ಎಷ್ಟು ಶಕ್ತಿ ಇದೆಯೋ ನಿಮ್ಮಲ್ಲಿ ವಾಯ್ಸಲ್ಲಿ, ಅನುಶ್ರೀ 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 ಅಂತ ಹೇಳಿ ಕರೆದ್ಬಿಡ್ತೀನಿ. ಓಕೆನಾ? 3, 2, 1 ಸ್ಟಾರ್ಟ್. ಅನುಶ್ರೀ ನಾನು ಹೇಳ್ತೀನಿ ಹೇಳಿ. ಅನುಶ್ರೀ ಅನುಶ್ರೀ ಅನುಶ್ರೀ. ಇನ್ನು 1 hour ಆದ್ಮೇಲೆ ಬರ್ತಾರೆ, ಈಗಲೇ ಬರ್ತಾರೆ. ಓಕೆ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಯಲ್ಲಿ ಹಲೋ ಮಿಸ್ಟರ್ ಯೋಗಿ ಅವರೇ. ಹಲೋ ಯೋಗಿ, ನಿಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಅನುಶ್ರೀ ಆನ್ ಸ್ಟೇಜ್ ಪ್ಲೀಸ್. ಈಗ ಮೇಡಮ್ ಎರಡೇ ಮಾತು, ನೀವು ಮಾತಾಡಿದ್ಮೇಲೆ ನಾನು ಬರಲ್ಲ. ಎಲ್ಲಿಂದ ಅಲ್ಲಿವರೆಗೂ ಅಲ್ಲೆಲ್ಲ ಏನೇ ಜನ ಇದ್ದಾರೆ ಮೇಡಮ್, ಅದೆಲ್ಲ ಸೇರಿದು ಒಂದು ಹೆಸರಿಗೆ, ಅನುಶ್ರೀ ಅನ್ನೋ ಹೆಸರಿಗೆ ಮಾತ್ರ. ಮೊನ್ನೆ ಫೋನಲ್ಲಿ ಹೇಳ್ತಾ ಇದ್ರು, ನಟರಾಜ್ ಸರ್ ಹಿಂಗೆ ಹಿಂಗೆ ನೋಡಿ ಪ್ಲ್ಯಾನ್ ಮಾಡಿ ಅಂತ. ಅದಕ್ಕೆ ನೀವು ಬಂದು ನೋಡಿ ಮೇಡಮ್, ಅವಾಗ ನೀವು ಖುಷಿ ಆಗ್ತೀರಿ ಅಂತ. ಈ ಜನಸಾಗರ ನೋಡಿ, ಆಮೇಲೆ ನೀವು ಮಾತಾಡಿ. ಇನ್ನು ಮುಂದೆ ಅನುಶ್ರೀ ಅವರು ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾರೆ. ಒಂದು ಚಪ್ಪಾಳೆ. ಪುನೀತ ಕನ್ನಡಿಗರಿಗೆ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಆರಾಮಿದ್ದೀರಾ? ಅಲ್ಲ, ನಾವು ಕಣ್ಣಲ್ಲೂ ನೋಡಕ್ಕಾಗಲ್ಲ ಈ ತರ ಜನ ಜಾತ್ರೆ. ಎಲ್ಲಿರ್ತೀರಾ ನೀವೆಲ್ಲ? ಬಾಕಿ ಟೈಮಲ್ಲಿ ಕಾಣೋದೇ ಇಲ್ಲ. ಇಲ್ಲಿ ತಿಪ್ಟೂರಲ್ಲಿ ಈ ತರದೊಂದು ಜಾತ್ರೆ, ಉತ್ಸವ, ಕಲ್ಪೋತ್ಸವ ನಡೆಯುತ್ತೆ ಅಂದಾಗ ಇಷ್ಟು ಜನ ಸೇರಿದಿರಲ್ಲ, ಹ್ಯಾಟ್ಸ್ ಆಫ್, ನಿಮ್ಮೆಲ್ಲರಿಗೂ ಹ್ಯಾಟ್ಸ್ ಆಫ್. ಬಹಳ ಪ್ರೀತಿ ಅಭಿಮಾನದಿಂದ ಇಲ್ಲಿ ಸೇರಿರುವಂತ ಎಲ್ಲ ಕನ್ನಡಿಗರಿಗೆ ಮೊದಲನೇದಾಗಿ ನಮಸ್ಕಾರ. ಆ ಕಡೆ ಇಲ್ಲಿ ನನಗೆ ಆಕ್ಚುಲಿ ಜನ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಆ ಲೈಟ್ ಸ್ಪಾಟ್ ಲೈಟ್ ನಮ್ಮ ಮೇಲೇನೆ ಇರೋದ್ರಿಂದ. ಅಣ್ಣ ಒಂಚೂರು ಅದನ್ನ ಡಿಮ್ ಮಾಡಕ್ಕಾಗತ್ತ ಅಣ್ಣ? ಇಲ್ಲ, ಬರೀ ಸೌಂಡ್ ಮಾತ್ರ ಕೇಳಿಸುತ್ತಾ ನೋಡ. ಇಲ್ಲಿ ಒಂಚೂರು ತಿಪ್ಟೂರ್ ಸೌಂಡ್ ಮಾಡಿ. ಇಷ್ಟೇನ ತಿಪ್ಟೂರ್ ಪವರು? ತಿಪ್ಟೂರ್ ಏನಕ್ಕೆ ಫೇಮಸ್? ತೆಂಗಿನಕಾಯಿ ಪವರ್. ಹೆಂಗೆ ತೆಂಗಿನಕಾಯಿಯ ಯಾವ ಭಾಗನೂ ನಾವು ವೇಸ್ಟ್ ಮಾಡಲ್ಲ. ಕಲ್ಪವೃಕ್ಷ ತೆಂಗಿನಕಾಯಿ ಮರ ಅಂತ ನಾವು ಪೂಜಿಸ್ತೀವಿ. ಅಂತ ತೆಂಗಿನಕಾಯಿಯನ್ನ ಅತಿ ಹೆಚ್ಚು ನಮಗಾಗಿ ನೀಡೋದೇ ತಿಪ್ಟೂರ್. ತಿಪ್ಟೂರ್ ತೆಂಗಿನಕಾಯಿಗೆ ಇರೋ ವ್ಯಾಲ್ಯೂ ನಮ್ಮ ಅಮ್ಮಂಗೆ ಹೇಳ್ದಮ್ಮ, ತಿಪ್ಟೂರಲ್ಲಿ ಕಾರ್ಯಕ್ರಮ, ಅಯ್ಯೋ ಬರ್ತಾ ಮರಿದೆ ತಿಪ್ಟೂರ್ ತೆಂಗಿನಕಾಯಿ ತಗೋಪ್ಪ ಅಂತೆ. ನಾನಮ್ಮ ನನ್ನ ಕಾರ್ಯಕ್ರಮ ಆಂಕರಿಂಗ್ ಮಾಡಕ್ ಹೋಗ್ತಾರೆ. ಅಯ್ಯೋ ನೀನು ಆಂಕರಿಂಗ್ ಎಲ್ಲ ಕಡೆ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಅಲ್ಲ. ತಿಪ್ಟೂರ್ಗೆ ಹೋಗಿ ತಿಪ್ಟೂರ್ ತೆಂಗಿನಕಾಯಿ ತಗೊಂಬ ಅಂತ ಹೇಳಿ ಕಳಿಸಿದ್ದಾರೆ. ಇಲ್ಲಿಂದ ಹೋಗ್ತಾ ನನಗೆ ಯಾರಾದ್ರೂ ಒಂದು 4 ತೆಂಗಿನಕಾಯಿ ಕೊಡು, ಇಲ್ಲಾಂದ್ರೆ ನನ್ನ ತಲೆ ಮೇಲೆ ನಮ್ಮ ಅಮ್ಮ ಕಾಯಿ ಹೊಡಿತಾರೆ ಅಷ್ಟೇ, ತಗೊಂಡೋಗಿಲ್ಲ ಅಂದ್ರೆ ಅಲ್ವಾ. ತಿಪ್ಟೂರ್ ತೆಂಗಿನಕಾಯಿ ಹಾಕಿ ಸಾರು ಮಾಡಿದ್ರೇನೆ ಒಂದು ರುಚಿ. ಆ ರುಚಿನ ಮ್ಯಾಚ್ ಮಾಡುವಂತ ಇನ್ನೊಂದು ರುಚಿ ಇರೋದಿಲ್ಲ. ಅಷ್ಟು ರುಚಿ ಇರೋಂಥ ಜನನೇ ನಮ್ಮ ತಿಪ್ಟೂರ್ ಜನ. ಆ ಪವರ್ ಹೆಂಗಿರ್ಬೇಕು ಅಂತಂದ್ರೆ, ತಿಪ್ಟೂರು ಸೌಂಡು ಬೆಂಗಳೂರುವರೆಗೂ ಕೇಳಿಸ್ಬೇಕು. ಎಲ್ಲಿ ಒಂದ್ಸಲಿ ಸೌಂಡ್ ಮಾಡಿ ನೋಡೋಣ. ಇದು ತಿಪ್ಟೂರ್ ಪವರ್ ಅಂದ್ರೆ ಇದು. ಓಕೆ, ಎಷ್ಟು ಜನ ಹೆಣ್ಮಕ್ಳು ಸೇರಿದ್ದಾರೆ ಇಲ್ಲಿ ತಿಪ್ಟೂರಲ್ಲಿ? ಬರೀ ಹೆಣ್ಮಕ್ಳು ಇದ್ದಾರೆ.
ದರ್ಶನಿ, ನೀನ್ ಎಲ್ಲರಿಗಿಂತ ಸೂಪರ್ ಸ್ಟಾರ್ ಕಡೆ ಮಾಚಿನಿ, ಓಕೆನಾ? ನೀನ್ ಎಲ್ಲ ಹೆಣ್ಮಕ್ಳಿಗೂ ಸೂಪರ್ ಸ್ಟಾರ್ ನೀನ್ ಒಬ್ಳೆ, ಓಕೆ? ಏನ್ ನಿನ್ ಹೆಸರು? ಸ್ವಾತಿ, ದಿಶಾನಿ. ಹಾಯ್ ದಿಶಾನಿ. ಓಕೆ, ಹೆಣ್ಮಕ್ಳು ಹೆಸರೇ ಬಂದಿದ್ದೀರಾ? ಸೌಂಡ್ ಮಾಡಿ ನೋಡ. ಇದೆಲ್ಲ ಸೌಂಡೇ ಅಲ್ಲ, ಮನೆಗೆ ಲೇಟಾಗಿ ಯಜಮಾನ್ರು ಬಂದಾಗ ತಿನ್ಲಿಕ್ಕೆ ಬೇಕಾಗಿರೋ ಖರ್ಚು ಕೊಡದೇ ಇದ್ದಾಗ ಮರುತ್ತೆ ನೋಡಿ ಒಂದ್ ಸೌಂಡು. ಆ ಸೌಂಡ್ ಬರಬೇಕು. ಅಲ್ಲ ಸೌಂಡ್ ಅಲ್ಲ, ಸೌಂಡು. ಎಲ್ಲಿ ಸೌಂಡು? ಹೆಣ್ಮಕ್ಳು ಪವರ್ ಹೇಗೆ ನೋಡ ತಿಪ್ಪೂರಲ್ಲಿ. ಅದು ಥ್ಯಾಂಕ್ ಯು ಮೇಡಮ್, ಸೂಪರ್. ಹೆಣ್ಮಕ್ಳು ಸೌಂಡ್ ಇದಾದ್ರೆ ನಮ್ ಡಾರ್ಲಿಂಗ್ ಬಾಯ್ಸ್ ಇಲ್ಲಿ ಹೆಂಗ್ ಸೌಂಡ್ ಮಾಡ್ತಾರೆ ತಿಪ್ಟೂರಲ್ಲಿ. ಎಲ್ಲಿ ಹುಡುಗರು ವಿಸಿಲ್ ಗಿಸಿಲ್ ಹೊಡೆಯಕ್ ಬರುತ್ತಾ? ಆದ್ರೂ ತಿಪ್ಟೂರಲ್ಲಿ ಹೆಣ್ಮಕ್ಳೇ ಗೊತ್ತಾಗ್ತಾ ಇದೆ. ನೀವು ಇಷ್ಟು ಸ್ಟ್ರಾಂಗ್ ಇಲ್ಲ ಅಂದ್ರೆ ಮನೆಗೆ ಲೇಟಾಗಿ ಬಂದ್ರೆ ಯಜಮಾನ್ರ ತಲೆ ಮೇಲೆ ತೆಂಗಿನಕಾಯಿ, ಅದು ತಿಪ್ಟೂರ್ ತೆಂಗಿನಕಾಯಿ. ಡಮಾಲ್ ಡಿಮಿಲ್ ಅಂತ. ಏನ್ರಿ ಎಷ್ಟೊತ್ರಿ ಬರೋದು ಲೇಟು ಅಂತ. ಹೆಣ್ಮಕ್ಳು ಇಲ್ಲೆಲ್ಲ ಭಯಂಕರ ಪವರ್ಫುಲ್ ಅನ್ಕೊಂತೀರಲ್ಲ, ಸ್ಟ್ರಾಂಗಾ? ಏನಂಟಿ ಮನೆಯಲ್ಲ ಹೆಂಗೆ ಅವ ಸಖತ್ತ? ನೀವೇ ಇಲ್ಲಿ ಆಂಟಿ ಇಂತ ನೋಡ್ತೀರಾ ನೀವೇ? ಹ್ಞೂ, ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಮನೇಲಿ ಒಂದು ಹವಾ ಮೇಂಟೈನ್ ಮಾಡಿದ್ದೀರಾ ಅಂತ ಅಲ್ವಾ? ಫುಲ್ ಹವಾನಾ ನಿಮ್ದೇ ಮನೆಯಲ್ಲಿ? ನೀವೇ ಹೋಮ್ ಮಿನಿಸ್ಟ್ರಾ? ಹಂಗಿರ್ಬೇಕಂಡಿ. ಈಗ ನಾನು 3 ತಿಂಗಳಾಗಿರೋದು ಅಷ್ಟೇ ಮದುವೆ ಆಗಿ. ಇದೆಲ್ಲ ನಾನು ಕಲಿಬೇಕು. ಆಮೇಲೆ ಫ್ರೀ ಆದ್ಮೇಲೆ ಆ ಕಡೆ ಬರ್ತೀನಿ. ಸ್ವಲ್ಪ ಹೇಳ್ಕೊಡಿ ಹೆಂಗೆ ಇದನ್ನೆಲ್ಲ ಮೇಂಟೈನ್ ಮಾಡೋದು ಅಂತ, ಓಕೆನಾ? ನೆನ್ನೆ ಎಲ್ಲ ಪ್ರೋಗ್ರಾಮ್ ಹೆಂಗಿತ್ತು? ಚೆನ್ನಾಗಾಯ್ತಾ? ಸೂಪರ್. ರಾಜೇಶ್ ಸರ್ ಹಾಡೆಲ್ಲ ಕೇಳಿದ್ರಾ? ಎಷ್ಟು ಲಕ್ಕಿ ನೀವೆಲ್ಲ. ಅವ್ರು ಹಾಡ್ತಾ ಇದ್ರೆ ಮಾತು ಬೇಡ, ಅಡುಗೆ ಬೇಡ, ಊಟ ತಿಂಡಿ ಏನು ಬೇಡ ಅನ್ಸ್ಬಿಡುತ್ತೆ. ಅಷ್ಟು ಸುಮಧುರವಾಗಿರುತ್ತೆ ಅವರ ಹಾಡು. ನಾನು ಆ ಪ್ರೋಗ್ರಾಮ್ ಮಿಸ್ ಮಾಡಿಕೊಂಡೆ. ಪ್ರೋಗ್ರಾಮ್ಗೆ ಇವತ್ತು ಕರೆದಿದ್ದಾರೆ. ಆ್ಯಕ್ಚುಲಿ ನಿಮ್ಮ ಮನೆ ಮಗನೇ ನಟರಾಜ್ ಸರ್ ಅವರು ಒಂದೇ ಮಾತಾಡಿದ್ದು, ಪ್ರೋಗ್ರಾಮ್ ಎಲ್ಲ ಹೇಳಿಲ್ಲ. ಮೇಡಮ್ ನಮ್ಮೂರು ಒಂದು ಪ್ರೋಗ್ರಾಮ್ ಆಗ್ತಾಯಿದೆ ಬರಬೇಕು ಅಂತ. ನನ್ನ ಜೀವನದಲ್ಲಿ ವೇದಿಕೆ ಕಾರ್ಯಕ್ರಮಗಳು ನಾನು ಅತಿ ಹೆಚ್ಚು ಮಾಡಿದ್ದೆ ನಿಮ್ಮ ಹೆಮ್ಮೆಯ ನಟರಾಜ್ ಸರ್ ಅವರ ಕಾರ್ಯಕ್ರಮಗಳೇ. ನಾನು ಕಷ್ಟದಲ್ಲಿದ್ದಾಗಲೂ ನನ್ನ ಕೈ ಹಿಡಿದಿದ್ದವ್ರ ಕಾರ್ಯಕ್ರಮ, ಸುಖದಲ್ಲಿದ್ದಾಗಲೂ ನನ್ನ ಕೈ ಹಿಡಿದಿರೋದು ಅವ್ರ ಕಾರ್ಯಕ್ರಮ. ಸೊ ನನ್ನ ಕಡೆಯಿಂದ ನಿಮ್ಮ ಊರಿನ ಮಗ, ನಿಮ್ಮ ಮಣ್ಣಿನ ಮಗ ನಟರಾಜ್ ಸರ್ಗೆ ಒಂದು ದೊಡ್ಡ